ನಿಮ್ಮ ಮನೆಯ ದೀಪದಲ್ಲೇ ಇದೆ ಶ್ರೀಮಂತರಾಗುವ 4 ವಿಶೇಷ ರಹಸ್ಯ. ವಾರದಲ್ಲಿ 1 ದಿನವಾದರೂ ದೀಪಗಳಿಂದ ಈ ಕೆಲಸ ಮಾಡಿದರೆ ಮನೆಯ ಬಡತನ ದೂರವಾಗುತ್ತದೆ. ನೀವು ಕೇಳಿದ್ದು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಸಿಗುತ್ತದೆ. ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸುತ್ತಾಳೆ. ಅಷ್ಟ ದಿಕ್ಕುಗಳಿಂದಲೂ ಹಣವನ್ನು ಆಕರ್ಷಿಸುವ ದೀಪಗಳ ರಹಸ್ಯಗಳು ಏನೆಂದು ಈಗ ತಿಳಿಯೋಣ. ದೇವರ ಮುಂದೆ ಬೆಳಗಿಸುವ ಪ್ರತಿಯೊಂದು ದೀಪವು ನಮ್ಮೊಳಗಿನ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಹಾಗೂ ಸಿರಿ ಸಂಪತ್ತನ್ನು ಪ್ರಸಾದಿಸುತ್ತದೆ. ಆದರೆ ನಮಗೆ ಯಾವುದೇ ಕಷ್ಟ ಬಂದರೂ, ಯಾವುದೇ ಆಸೆ ಇದ್ದರೂ ಈ ಕಲಿಯುಗದ ಪ್ರತ್ಯಕ್ಷ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಇಟ್ಟಿನ ದೀಪವನ್ನು ಬೆಳಗಿಸಿದರೆ ಸಾಕು. ಎಷ್ಟೇ ಅಸಾಧ್ಯವಾದ ಕಾರ್ಯಗಳಾದರೂ ಸುಲಭವಾಗಿ ನಡೆಯುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸಾಮಾನ್ಯವಾಗಿ ನಾವು ಹಿತ್ತಾಳೆ, ತಾಮ್ರ ಅಥವಾ ಮಣ್ಣಿನ ದೀಪಗಳಲ್ಲಿ ದೀಪಾರಾಧನೆ ಮಾಡುತ್ತೇವೆ. ಆದರೆ ವಾರಕ್ಕೆ ಒಮ್ಮೆಯಾದರೂ ಇಟ್ಟಿನ ದೀಪವನ್ನು ಬೆಳಗಿಸಿದರೆ ವಿಶೇಷ ಫಲಿತಾಂಶಗಳು ದೊರೆಯುತ್ತವೆ. ಈ ದೀಪಗಳನ್ನು ತಯಾರಿಸಲು ಶುದ್ಧವಾದ ಅಕ್ಕಿ ಹಿಟ್ಟು, ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಹಸುವಿನ ಹಾಲು ಬೇಕಾಗುತ್ತದೆ. ಈ ಮೂರನ್ನು ಸೇರಿಸಿ ದೀಪವನ್ನು ಮಾಡಿಕೊಳ್ಳಬೇಕು. ಈ ಮೂರರ ಸಂಯೋಗವು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹೀಗೆ ತಯಾರಿಸಿದ ಇಟ್ಟಿನ ದೀಪಗಳಿಗೆ ಗಂಧ ಮತ್ತು ಕುಂಕುಮವನ್ನು ಇಟ್ಟು ಕೇವಲ ಹಸುವಿನ ತುಪ್ಪದಿಂದಲೇ ದೀಪವನ್ನು ಬೆಳಗಿಸಬೇಕು. ಈ ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡದೆ ಒಂದು ವಿಳೆದೆಲೆ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಇಟ್ಟು ಬೆಳಗಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ದೀಪವನ್ನು ಯಾವ ದಿಕ್ಕಿನಲ್ಲಿ ಬೆಳಗಿಸಬೇಕು ಎಂಬ ವಿಷಯಕ್ಕೆ ಬಂದರೆ, ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪೂರ್ವಮುಖವಾಗಿ ಬೆಳಗಿಸಿದರೆ ಸಂಪೂರ್ಣ ಆಯುಷ್ಯ ಮತ್ತು ಆರೋಗ್ಯ ಲಭಿಸುತ್ತದೆ. ಹಾಗೆಯೇ ತೀವ್ರವಾದ ಸಾಲದ ತೊಂದರೆಗಳಲ್ಲಿ ಇರುವ ಉತ್ತರ ಮುಖವಾಗಿ ಬೆಳಗಿಸಿದರೆ ಕುಬೇರನ ಕಟಾಕ್ಷ ದೊರೆತು ಸಿರಿ ಸಂಪತ್ತು ಒಲಿದು ಬರುತ್ತದೆ. ಸಾಲಗಳು ಮನೆಯಲ್ಲಿ ಕಡಿಮೆಯಾಗುತ್ತದೆ. ಇನ್ನೊಬ್ಬರಿಗೆ ಕೈಚಾಚಿ ಕೇಳುವ ಪರಿಸ್ಥಿತಿ ಬಾರದೆ ಅನೇಕ ರೂಪದಲ್ಲಿ ಹಣ ಸಂಪಾದಿಸಲು ಬುದ್ಧಿಶಕ್ತಿ ಬರುತ್ತದೆ. ಈ ಇಟ್ಟಿನ ದೀಪದ ಪಕ್ಕದಲ್ಲೇ ₹1 ನಾಣ್ಯವನ್ನು ಇಡಿ. ದೀಪ ಆರಿದ ನಂತರ ಆ ನಾಣ್ಯವನ್ನು ತೆಗೆದು ನಿಮ್ಮ ಪರ್ಸ್ನಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟುಕೊಂಡರೆ ಮನೆಯಲ್ಲಿ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ. ಪಾಸಿಟಿವ್ ಶಕ್ತಿಯಿಂದ ನೀವು ಮುಟ್ಟಿದ ಕೆಲಸಗಳೆಲ್ಲ ಯಶಸ್ಸು ನೋಡುತ್ತವೆ. ವಿಶೇಷವಾಗಿ ಶನಿವಾರದಂದು ಇಟ್ಟಿನ ದೀಪವನ್ನು ಬೆಳಗಿಸುವುದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿದೆ. ಈಡೇರದ ಆಸೆಗಳಿರುವವರು ಸತತ 5 ಶನಿವಾರಗಳು ಈ ದೀಪವನ್ನು ಬೆಳಗಿಸಿ ಬಾಳೆಹಣ್ಣು ಅಥವಾ ಕಲ್ಲು ಸಕ್ಕರೆ, ಒಣ ಖರ್ಜೂರವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಸಾಲದ ತೊಂದರೆಗಳು ಮತ್ತು ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲದೆ 7 ವಾರಗಳ ಕಾಲ ನಿಯಮಿತವಾಗಿ ಬೆಳಗಿಸಿದರೆ 7 ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತದೆ ಎಂಬುದು ನಮ್ಮ ಹಿರಿಯರ ನಂಬಿಕೆಯಾಗಿದೆ. ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಗೋಶಾಲೆಯಲ್ಲಿ ಈ ದೀಪವನ್ನು ಬೆಳಗಿಸಿ ಗೋಮಾತೆಗೆ ಬಾಳೆಹಣ್ಣು ತಿನ್ನಿಸಿ ಪ್ರದಕ್ಷಿಣೆ ಮಾಡಿದರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ವಿವಾಹ ವಿಳಂಬವಾಗುತ್ತಿರುವವರು ಪೂಜಾ ಕೋಣೆಯಲ್ಲಿ ಇಟ್ಟಿನ ದೀಪದ ಪಕ್ಕದಲ್ಲಿ 2 ಅರಿಶಿಣದ ಕೊಂಬುಗಳನ್ನು ಇಟ್ಟು ಪೂಜಿಸಿದರೆ ಶೀಘ್ರದಲ್ಲೇ ವಿವಾಹ ಯೋಗ ಬರುತ್ತದೆ. ಸ್ವಂತ ಮನೆಯ ಕನಸು ನನಸಾಗಬೇಕಾದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಪರಿಹಾರ ಮಾಡಬೇಕು. ಅಕ್ಕಿ ಹಿಟ್ಟಿನಲ್ಲಿ ಕುಂಕುಮವನ್ನು ಸೇರಿಸಿ ತಯಾರಿಸಿದ ಕೆಂಪು ಹಿಟ್ಟಿನ ದೀಪಗಳಲ್ಲಿ ಹಸುವಿನ ತುಪ್ಪ ಹಾಕಿ ಬೆಳಗಿಸಬೇಕು. ಹೀಗೆ ಸತತ 11 ವಾರಗಳ ಕಾಲ ಮಾಡಿದರೆ ನಿಮ್ಮ ಸ್ವಂತ ಮನೆಯ ಕನಸು ಶೀಘ್ರದಲ್ಲೇ ನನಸಾಗುತ್ತದೆ. ಮನೆಯ ಮಹಿಳೆಯ ವಿಷಯಕ್ಕೆ ಬಂದರೆ, ನಿಮ್ಮ ಗಂಡನ ವ್ಯವಹಾರದಲ್ಲಿರುವ ಅಡೆತಡೆಗಳು ದೂರವಾಗಿ ಆದಾಯ ಹೆಚ್ಚಾಗಬೇಕಾದರೆ ಶುಕ್ರವಾರಗಳಂದು ಅಕ್ಕಿ ಹಿಟ್ಟಿನಲ್ಲಿ ಅರಿಶಿನ ಮತ್ತು ಬೆಲ್ಲವನ್ನು ಸೇರಿಸಿ 2 ದೀಪಗಳನ್ನು ತಯಾರಿಸಬೇಕು. ಅವುಗಳನ್ನು ಅಮ್ಮನವರ ಅಥವಾ ಸ್ವಾಮಿಯವರ ಮುಂದೆ ಬೆಳಗಿಸಿದರೆ ಅನಿರೀಕ್ಷಿತ ಧನಲಾಭ ಉಂಟಾಗುತ್ತದೆ. ವೆಂಕಟೇಶ್ವರ ಸಮೇತ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಮತ್ತು ಬುದ್ಧಿವಂತಿಕೆ ದೊರೆಯಬೇಕಾದರೆ ಪ್ರತಿ ಬುಧವಾರ ಅಕ್ಕಿ ಹಿಟ್ಟಿನಲ್ಲಿ ಕರ್ಪೂರದ ಪುಡಿಯನ್ನು ಬೆರೆಸಿ ಸರಸ್ವತಿ ದೇವಿಯ ಮುಂದೆ ದೀಪವನ್ನು ಬೆಳಗಿಸಬೇಕು. ಇದರಿಂದ ಅಪಾರವಾದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಮಕ್ಕಳಿಗೆ ನೆನಪಿನ ಶಕ್ತಿ ಜೊತೆ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ತಂದೆ ತಾಯಿಯರಿಗೆ ಉತ್ತಮ ಹೆಸರು ತರುತ್ತಾರೆ. ಇವುಗಳ ಜೊತೆಗೆ ದೀಪ ಆರಿದ ನಂತರ ಆ ಹಿಟ್ಟನ್ನು ಕಸದ ಬುಟ್ಟಿಗೆ ಹಾಕುವುದು ಮಹಾಪಾಪವಾಗಿದೆ. ಅದನ್ನು ಚಿಕ್ಕ ಉಂಡೆಗಳಾಗಿ ಮಾಡಿ ಮೀನುಗಳಿಗೆ ಹಾಕಿದರೆ ಕೋಟಿ ಯಜ್ಞಗಳ ಫಲ ದೊರೆಯುತ್ತದೆ. ಅಥವಾ ಗೋಮಾತೆಗೆ ತಿನ್ನಿಸಬಹುದು. ಇವೆರಡೂ ಸಾಧ್ಯವಾಗದಿದ್ದರೆ ನೀರಿನಲ್ಲಿ ಬೆರೆಸಿ ಯಾರು ತುಳಿಯದ ಮರದ ಬುಡದಲ್ಲಿ ಹಾಕಬೇಕು. ವಿಶೇಷವಾಗಿ ಈ ಹಿಟ್ಟಿನ ದೀಪವನ್ನು ಬೆಳಗಿಸುವಾಗ ಖಂಡಿತವಾಗಿಯೂ ಸಾಂಬ್ರಾಣಿ ಧೂಪವನ್ನು ಹಚ್ಚಿದರೆ ಸುತ್ತಮುತ್ತಲಿರುವ ದೇವತಾ ಶಕ್ತಿಗಳೆಲ್ಲವೂ ಆ ದೀಪದಲ್ಲಿ ಆವಾಹನೆಯಾಗಿರುತ್ತವೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಟ್ಟಿನ ದೀಪದ ಜೊತೆಗೆ ಇನ್ನು ಕೆಲವು ದೀಪಗಳಿಗೆ ಅಪಾರವಾದ ಶಕ್ತಿಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ನಿಂಬೆಹಣ್ಣಿನ ದೀಪ. ಕಷ್ಟಗಳು, ಶತ್ರುಬಾಧೆಗಳು ಮತ್ತು ದೃಷ್ಟಿದೋಷಗಳು ದೂರವಾಗಬೇಕಾದರೆ ಮಂಗಳವಾರ ರಾಹುಕಾಲದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಈ ದೀಪವನ್ನು ಬೆಳಗಿಸಬೇಕು. ನಿಂಬೆಹಣ್ಣನ್ನು ಅರ್ಧಕ್ಕೆ ಕತ್ತರಿಸಿ ರಸವನ್ನು ತೆಗೆದು ಅದನ್ನು ತಿರುಗಿಸಿ ಹಸುವಿನ ತುಪ್ಪದಿಂದ ಬೆಳಗಿಸಿದರೆ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ಹಾಗೆಯೇ ನಿಮ್ಮ ಬಲವಾದ ಆಸೆಗಳು ಬೇಗ ಈಡೇರಬೇಕಾದರೆ ತೆಂಗಿನಕಾಯಿಯನ್ನು ಸಮಾನವಾಗಿ
ಉದ್ದವಾಗಿ ಒಡೆದು ಅದರ ಚಿಪ್ಪುಗಳಲ್ಲಿ ಎಣ್ಣೆ ಹಾಕಿ ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು. ಇದರಿಂದ ಪರಮೇಶ್ವರನು ಪ್ರಸನ್ನಗೊಂಡು ಮನೆಗೆ ಸಕಲ ಐಶ್ವರ್ಯಗಳನ್ನು ನೀಡುತ್ತಾನೆ. ದೀಪಾರಾಧನೆಗೆ ಬಳಸುವ ಎಣ್ಣೆಗಳ ವಿಷಯಕ್ಕೆ ಬಂದರೆ, ಅನಾರೋಗ್ಯದಿಂದ ಬಳಲುವವರು ಹರಳೆಣ್ಣೆ ದೀಪವನ್ನು ಬೆಳಗಿಸಿದರೆ ಉತ್ತಮ ಆರೋಗ್ಯ ಲಭಿಸುತ್ತದೆ. ವಿಶೇಷವಾಗಿ 7.5 ವರ್ಷಗಳ ಶನಿಯ ಪ್ರಭಾವ ಇರುವವರು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹರಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಶನಿ ದೋಷಗಳು ದೂರವಾಗುತ್ತವೆ. ಹಾಗೆಯೇ ಮನೆಯಲ್ಲಿ ಸಂಪತ್ತು ಸ್ಥಿರವಾಗಿರಬೇಕಾದರೆ ಎಳ್ಳೆಣ್ಣೆ ಜೊತೆಗೆ ಸ್ವಲ್ಪ ಹರಳೆಣ್ಣೆ ಬೆರೆಸಬೇಕು. ಅದೇ ಎಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಹಸುವಿನ ತುಪ್ಪವನ್ನು ಬೆರೆಸಿ ಬೆಳಗಿಸಿದರೆ ಅಖಂಡ ರಾಜಯೋಗ ಸಿದ್ಧಿಯಾಗುತ್ತದೆ. ಕೊನೆಗೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಎಳ್ಳನ್ನು ಬೆರೆಸಿ ದೀಪಗಳನ್ನಾಗಿ ಮಾಡಿ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಸಾಲದ ಸಂಕಷ್ಟದಿಂದ ಬೇಗ ಹೊರಬರಬಹುದು. ದೀಪದ ಬತ್ತಿಗಳ ವಿಷಯಕ್ಕೆ ಬಂದರೆ, ನಾವು ಬಳಸುವ ಬತ್ತಿಗಳ ಆಧಾರದ ಮೇಲೂ ಫಲಿತಾಂಶಗಳು ಬದಲಾಗುತ್ತವೆ. ತಾವರೆಯ ಕಾಂಡದಿಂದ ಮಾಡಿದ ಬತ್ತಿಗಳಿಂದ ದೀಪ ಬೆಳಗಿಸಿದರೆ ಪೂರ್ವ ಜನ್ಮದ ಪಾಪಗಳು ನಿವಾರಣೆಯಾಗಿ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ. ಬಾಳೆ ನಾರಿನಿಂದ ಮಾಡಿದ ಬತ್ತಿಗಳಿಂದ ದೀಪ ಬೆಳಗಿಸಿದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತದೆ. ಕುಜ ದೋಷ ಇರುವವರು ಕೆಂಪು ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಕುಜದೋಷಗಳು ದೂರವಾಗಿ ಶೀಘ್ರ ವಿವಾಹವಾಗುತ್ತದೆ. ಮಂಗಳ ಗ್ರಹದ ಅನುಗ್ರಹ ಸಿಗುತ್ತದೆ. ಸಾಲಗಳು ಕಡಿಮೆಯಾಗುತ್ತದೆ. ಸಾಮಾನ್ಯ ಬತ್ತಿಗಳಿಗೆ ಸ್ವಲ್ಪ ಅರಿಶಿನ ಹಚ್ಚಿ ಒಣಗಿಸಿ ಬೆಳಗಿಸಿದರೆ ಗಂಡ ಹೆಂಡತಿಯರ ನಡುವಿನ ಮನಸ್ತಾಪಗಳು ದೂರವಾಗುತ್ತವೆ. ಜಗಳಗಳು ಕಡಿಮೆಯಾಗುತ್ತವೆ. ಅವರ ನಡುವೆ ಮತ್ತೆ ಪ್ರೀತಿ ಚಿಗುರುತ್ತದೆ. ಕೊನೆಗೆ ದೀಪಾರಾಧನೆಯ ನಿಯಮಗಳನ್ನು ನೋಡಿದರೆ, ಮನೆಯಲ್ಲಿ ದೀಪ ಉರಿಯುತ್ತಿರುವಷ್ಟು ಸಮಯ ತಪ್ಪಾಗಿಯೂ ಮನೆ ಒರೆಸುವುದು, ಸ್ವಚ್ಛವಾಗಿಸುವುದು ಅಥವಾ ಕಸವನ್ನು ಹೊರಗೆ ಹಾಕುವುದು ಮಾಡಬಾರದು. ಹಾಗೆಯೇ ಬೆಂಕಿ ಕಡ್ಡಿ ಅಥವಾ ಅಗರಬತ್ತಿಯಿಂದ ನೇರವಾಗಿ ದೀಪವನ್ನು ಬೆಳಗಿಸಬಾರದು. ಮೊದಲು ಒಂದು ಏಕ ಆರತಿ ಅಥವಾ ಕರ್ಪೂರವನ್ನು ಬೆಳಗಿಸಿ ಅದರ ಮೂಲಕ ದೀಪವನ್ನು ಬೆಳಗಿಸುವುದು ಸರಿಯಾದ ವಿಧಾನವಾಗಿದೆ. ಇವುಗಳ ಜೊತೆಗೆ ವರ್ಷಗಳ ಕಾಲ ಒಂದೇ ಮಣ್ಣಿನ ದೀಪಗಳನ್ನು ಬಳಸದೆ ಕನಿಷ್ಠ ವರ್ಷಕ್ಕೊಮ್ಮೆ ಹೊಸ ದೀಪಗಳನ್ನು ಖರೀದಿಸಬೇಕು. ವಿಶೇಷವಾಗಿ ದೀಪದಲ್ಲಿ ಎಂದಿಗೂ ಒಂದೇ ಬತ್ತಿಯನ್ನು ಬೆಳಗಿಸಬಾರದು. ಕನಿಷ್ಠ 2 ಬತ್ತಿಗಳನ್ನು ಇಟ್ಟು ಬೆಳಗಿಸಿದರೆ ಕುಟುಂಬದಲ್ಲಿ ಸುಖ ಸಂತೋಷಗಳು ಹೆಚ್ಚಾಗುತ್ತವೆ. ಹಾಗೆಯೇ 5 ಬತ್ತಿಗಳಿಂದ ಬೆಳಗಿಸಿದರೆ ಯಾವುದೇ ಕೊರತೆ ಇಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ದೀಪಾರಾಧನೆಯ ಹಿಂದೆ ಇಷ್ಟು ಅದ್ಭುತವಾದ ಪೌರಾಣಿಕ ರಹಸ್ಯಗಳು ಅಡಗಿವೆ. ಆದ್ದರಿಂದ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಸಣ್ಣ ನಿಯಮಗಳನ್ನು ಪಾಲಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆಯಿರಿ ಎಂದು ಮನಪೂರ್ವಕವಾಗಿ ಕೋರುತ್ತೇನೆ. ಈ ವಿಡಿಯೋದಲ್ಲಿನ ವಿಷಯಗಳು ನಿಮಗೆ ಸ್ವಲ್ಪವಾದರೂ ಉಪಯುಕ್ತವೆನಿಸಿದರೆ ತಕ್ಷಣ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ತಪ್ಪದೆ ಹಂಚಿಕೊಳ್ಳಿ. ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಹಾಗೆಯೇ ಇಂತಹ ಇನ್ನೂ ಅನೇಕ ಅದ್ಭುತ ಜೀವನ ಸತ್ಯಗಳು ಮತ್ತು ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ತಿಳಿಯಲು ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.